ಸಾಕತ್ತಾಗಿದೆ, ಎಂಜಾಯ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಎಲ್ಲ ಮದುವೆಗೆ ಬಂದು ಎಂಜಾಯ್ ಮಾಡ್ತಾ ಇದೀವಿ. ವಾವ್, ಓ ಮೈ ಗಾಡ್, ಇದೇ ಸ್ಟಾರ್ ಶೇಪ್. ನಾವು ಸ್ಟಾರ್ಗಳಲ್ವಾ, ಅದಕ್ಕೆ ಸ್ಟಾರ್ ನೋಡಕ್ ಬಂದಿದ್ದೀವಿ. ಬಂದಿರೋದು ಮಂಜರ್ಬಾದ್ ಫೋರ್ಟಿಗೆ ಆ್ಯಂಡ್ ಇದು ಕಟ್ಟಿರೋದು ಟಿಪ್ಪು ಸುಲ್ತಾನ್. ಸೊ ಇನ್ ದ ಇಯರ್ ಆಫ್ 1729. ಓಕೆ, ತುಂಬ ಸುಸ್ತಾಯಿತು ಹತ್ತಿ, ಬಟ್ ವ್ಯೂ ಮಾತ್ರ ಕ್ರೇಜಿ ಇದೆ ಆ್ಯಂಡ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದಿರೋದು ಇನ್ನೂ ಖುಷಿ ಆಗ್ತಿದೆ. ಸೊ ಬನ್ನಿ ನೋಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ಇದು ಸಕಲೇಶ್ಪುರ ಮದುವೆ ವ್ಲಾಗ್ ಪಾರ್ಟ್ 3 ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ನಮ್ಮ ಜೊತೆ. ಇವಾಗ ನಾವು ಹೋಗ್ತಿರೋದು ಸಕಲೇಶ್ಪುರದ ಒಂದು ಟೂರಿಸ್ಟ್ ಸ್ಪಾಟ್ಗೆ. ಸೊ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಹೆಂಗಿರುತ್ತೆ ಅಂತ ಈ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ತಿಂಡಿಯಿಂದ ಹತ್ತುತ್ತೀರಾ? ನಮ್ಮಂತರ ಇದು ಮಾಡಿದ್ದಂಗೆ ಫಸ್ಟ್ ಫುಡ್, ಆಮೇಲೆ ನೋಡೋಣ. ಅಲ್ಲ, ಟೈಮ್ ಕರೆಕ್ಟ್ ಆಗುತ್ತೆ. ಸೊ ಟೈಮ್ ಆಲ್ಮೋಸ್ಟ್ 6:30 ಆಗಿತ್ತು, ಬಟ್ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ವಿ. ಟೇಸ್ಟ್ ಹೆಂಗಿದೆ? ಏನು ಸ್ಟ್ರಾಂಗ್ ಆಗಿದೆ? ಚಟ್ನಿ ಸ್ಟ್ರಾಂಗ್ ಇದೆ ಚಳಿಗೆ. ಸಕಲೇಶ್ಪುರ ಚಳಿಗೆ ಸ್ಪೈಸಿ. ಸೊ ಆಲ್ಮೋಸ್ಟ್ ನಾವು ಹೋಗೋ ಲೊಕೇಶನ್ ಗೊತ್ತಾಗಿದೆ. ಸೊ ಇದು ಇರೋದು ಶಿರಾಡಿ ಘಾಟ್ ಹೋಗೋ ವೇನಲ್ಲೇ. ನಾನು ಪ್ರತಿ ಟೈಮ್ ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಈ ಪ್ಲೇಸ್ ನೋಡ್ತಾನೆ ಇದ್ದೆ. ಓಕೆ ಗೈಸ್, ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಯಾವ ಕೋಟೆ? ಮಂಜರಾಬಾದ್ ಕೋಟೆ, ಮಂಜರಾಬಾದ್ ಫೋರ್ಟ್ಗೆ ಹೋಗ್ತಾ ಇದೀವಿ. ಸಾಕಿದಾರಂತೆ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಅದ್ ಯಾರು ಸಿಕ್ಕಿದ್ರೆ ನಿಮಗೆ ಹೇಳ್ತೀವಿ. ಹೌದಾ? ಯಾರು ಕಟ್ಟಿರೋದು ಅಂತ ಗೊತ್ತಾ? ಇದು ಹೇಳ್ಬೇಕಪ್ಪ, ಯಾರು ಕೊಟ್ಟಿರೋದು, ನಾವಂತ ಕಟ್ಟಿರೋದಲ್ಲ. ನಮ್ಮ ಕೈಲಿ ಅಷ್ಟೊಂದೆಲ್ಲ ಸಾಹಸ ಮಾಡಿ. ಸೊ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ನಾವು ಬಂದಿರೋದು ಮಂಜರಾಬಾದ್ ಫೋರ್ಟ್ಗೆ ಆ್ಯಂಡ್ ಇದಿರೋದು ಸಕಲೇಶ್ಪುರದಲ್ಲಿ ಆ್ಯಂಡ್ ಇಟ್ಸ್ ಜಸ್ಟ್ 5 ಕಿಲೋಮೀಟರ್ ಫ್ರಮ್ ಸಕಲೇಶ್ಪುರ. ಟೈಮಿಂಗ್ 8 to 5 ಅಷ್ಟೇ ಅಲ್ವಾ? ನೆನ್ನೆ ನೀವು ಬಂದು ವಾಪಸ್ ಹೋದ್ವಿ. ಸೆಕೆಂಡ್ ಟೈಮ್ ಮತ್ತೆ ಬಿಕಾಸ್ ರೆಸಾರ್ಟ್ ನಮ್ದು ಪಕ್ಕದಲ್ಲೇ ಇದೆ. ಸೊ ಹಾಗಾಗಿ ಸೆಕೆಂಡ್ ಟೈಮ್. ಅದು ನನಗೋಸ್ಕರ, ನಾನು ಬಂದಿಲ್ಲ ಅಂತ ನಮ್ಮ ಅತ್ತೆಯವರೆಲ್ಲ ನನ್ ಬಿಟ್ಟು ಹೋಗಿದ್ರು, ಅದಕ್ಕೋಸ್ಕರ ಕ್ಲೋಸ್ ಆಗಿತ್ತು. ನೆಕ್ಸ್ಟ್ ಟೈಮ್ ಇಲ್ಲಿ ಬಂದಾಗ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. 8 to 5 ಲಾಸ್ಟ್ ಏನೇನೆ 6 ಅಂತ ಹೇಳ್ತಾರೆ. ಆಕ್ಚುಲಿ ಅದನ್ನ ಅಬ್ಸರ್ವ್ ಮಾಡ್ಬಿಟ್ಟು ನೋಡ್ಕೊಂಡೇ ಬನ್ನಿ. ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಿ. 5 ಲಾಸ್ಟ್ ಅಷ್ಟೇ. ವಾವ್, ಸೂರ್ಯ ಇಸ್ ಕಿಸ್ಸಿಂಗ್. ನಾನು ಯೂಶಲಿ ಮಂಗ್ಳೂರ್ಗೆ ಹೋಗಬೇಕಾದ್ರೆ ಈ ಒಂದು ಜಾಗ ನೋಡ್ಕೊಂಡು ಹೋಗ್ತಾನೆ ಇದೆ. ಬಿಕಾಸ್ ಇದು ಆಲ್ಮೋಸ್ಟ್ ಶಿರಾಡಿ ಘಾಟ್ ಹೋಗಬೇಕಾದ್ರೆ ಲೆಫ್ಟಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಪ್ರತಿ ಟೈಮ್ ನೋಡಿದಾಗ ಅಂದ್ಕೊತಿದ್ದೆ ಯಾವಾಗ ಹೋಗ್ತೀನಿ ಅಂತ. ಆ್ಯಂಡ್ ಅದು ಟೈಮ್ ಬಂದೇ ಬಿಡ್ತು. ನಾ ಹೋಗಿ ಟೈಮಲ್ಲಿ ಮಳೆ ಇರಲಿಲ್ಲ, ಬಟ್ ಮಳೆಗಾಲದಲ್ಲಿ ಬಂದರೆ ಅಂತೂ ಸಖತ್ತಾಗಿರುತ್ತೆ ಈ ಒಂದು ಜಾಗ. ಗೈಸ್ ನೋಡಿ, ಮದುವೆಗೆ ಅಂತ ಬಂದ್ವಿ, ಈ ಸ್ಲಿಪ್ಪರ್ಸ್ ಹಾಕೋ ಬಂದ್ವಿ. ರೆಸಾರ್ಟ್ ಪ್ಲ್ಯಾನ್, ಐ ಮೀನ್ ಈ ಫೋರ್ಟ್ ಹತ್ತೋ ಪ್ಲ್ಯಾನ್ ಇರಲಿಲ್ಲ. ಸೊ ಕೈಯಲ್ಲಿ ಚಪ್ಪಲಿ ಆ್ಯಂಡ್ ಹತ್ತಬೇಕು. ಸಾಕ ಸುಸ್ತಾಗ್ತಿದೆ. ನೋಡೋಳು ರೋತಿ, ಗೋ. ಯಾರು ಹೇಳಿದ್ರು? ನಾನು ಹತ್ಬಿಡ್ತೀನಿ. ಐ ನೋ ಓಕೆ, ಹೌದು, ವಯಸ್ಸಾಯಿತು ಪಾಪ. 40+. ಅಯ್ಯೋ, ಎವರ್ಗ್ರೀನ್. ಓಕೆ ಗಾಯ್ಸ್, ಫೋಟೋ ನೋಡಿ. ಸೊ ಈ ಒಂದು ಫೋರ್ಟ್ಗೆ ಹೋಗ್ತಿರೋದು ನಾನು, ನಮ್ಮ ಚೈತ್ರತೆ, ನಮ್ಮ ಅಶ್ವಿನಿ ಚಿಕ್ಕಮ್ಮ, ಮತ್ತು ನಮ್ಮ ನಂದಿನಿ ಅಕ್ಕ, ಮತ್ತು ಧೃತಿ ಅಂತ. ಸೊ ನಾವು ಹತ್ತಿದ್ವಿ. ಆ್ಯಂಡ್ ಅದಾದಮೇಲೆ ಇನ್ನೊಬ್ಬರು ಅಣ್ಣ ಬಂದು ಜಾಯ್ನ್ ಆದರು. ನೋಡಿ ಯಾರು ಅಂತ. ತುಂಬ ಸ್ಟೆಪ್ಸ್ ಏನಿರಲಿಲ್ಲ, ಬಟ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಎಲ್ಲ ಹತ್ತಿದ್ರೆ ಸ್ವಲ್ಪ ಈಸಿನೇ ಅನಿಸುತ್ತೆ. ಬಟ್ ಮಧ್ಯಾಹ್ನ ಹತ್ತ ಸ್ವಲ್ಪ ಕಷ್ಟನೇ ಅನಿಸ್ಬೋದು, ಬಟ್ ಇನ್ನು ಈಸಿ ವೇ ಇತ್ತು ಹೋಗೋದಕ್ಕೆ ಅಂತ ಅನಿಸ್ತು. ಸೊ ಇದು ಬಂದು ಎಂಟ್ರೆನ್ಸ್ ಗೇಟ್. ಸೊ ಈ ಒಂದು ಗೇಟ್ ಓಪನ್ ಮಾಡಿದ್ಮೇಲೆ ಒಳಗೆ ಹೋಗೋದಕ್ಕಾಗುತ್ತೆ. ಟೈಮಿಂಗ್ಸ್ ನೋಡಿ, ಟೈಮಿಂಗ್ಸ್ 8 ಗಂಟೆಯಿಂದ 5 ಗಂಟೆ. ಸೊ ಈಗ ಎಷ್ಟು ಟೈಮು? 7:30. ಇನ್ನು ಅರ್ಧ ಗಂಟೆ ರೆಸ್ಟ್. ರೀಲ್ಸ್ ಮಾಡ್ಬೋದಲ್ಲ? ಬನ್ನಿ, ಫೋರ್ಟ್ ಮುಂದೆ ಹಿಂಗ ಟಿಪ್ಪು ಸುಲ್ತಾನ್ ಕಟ್ಟಿದ್ಕು ಸಾರ್ಥಕ ಆಯ್ತು.
ಓ ಮೈ ಗಾಡ್. ನೋಡ್ತಾ ಇದೀನಿ ಎಕ್ಕಡಿಂದ ಹತ್ಬೋದು ಅಂತ. ಅಲ್ಲೇ ಸ್ಟೆಪ್ಸ್ ಇದೆಯಲ್ಲ ಅಲ್ಲಿ ಹಿಂದ್ಗಡೆ. ಅಲ್ಲಿವರೆಗೂ ಬೇಕು ಎತ್ತಿಸ್ತೀವಿ ನಾವು. ಕಷ್ಟಪಟ್ಟಿದ್ರೆ ಅಲ್ಲಿಂದ ಮೇಲೆ ಜವಾಬ್ದಾರಿ ನಿಂದು. ಯಾರು ಬೇಕು? ಪ್ರಶಾಂತ್ ಅವರೇ ಎಲ್ಲಿದ್ದಾರೆ ಬರ್ರೆ. ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರೋಪ್ಪ. ಬರ್ರೆ ನಿಜವಾಗ್ಲೂ ಬರಲ್ಲ ಅವರು. ಇದ್ರ ಪರವಾಗಿಲ್ಲ ಬರಲ್ಲ ಅಂತಾರ ಅವರು. ಮುತ್ತಿಗೆ ಮೇಲೆ ಫೋಟೋ ರೆಡಿ ಇದ್ದಾರೆ ಮೇಡಮ್ ಅವರು. ರೆಡಿ ರೆಡಿ 1 2 3. ಇದೇ ಬಿಡ್ತೀವಿ ನಂಗಾಯ್ತಲ್ಲ. ನೀನ್ ಹಂಗೆ ಆಡಿದ್ದು. ನೀನ್ ತೋಳ್ತಿದ್ದು ಅಷ್ಟೇ, ಆಯ್ತಾ ಇರ್ಲಿಲ್ಲ. ಸೊ ನಾವೆಲ್ಲ ಮಜಾ ಮಾಡೋ ಅಷ್ಟೊತ್ತಿಗೆ ಗೇಟ್ ಕೂಡ ಓಪನ್ ಆಯಿತು. ಅತ್ತೆ ಚಿತ್ರಕ್ಕೆ ಟೈಮ್ ಎಷ್ಟು? ಹೌದಾ, ಓಕೆ. ಗೇಟಿನ ಬೀಗ ತೆಗೆಸ್ಕೊಂಡು ಒಳಗ ಎಂಟ್ರಿ ಕೊಡೋದಿದೆಯಲ್ಲ. ವಾವ್, ಫೈನಲಿ ಇಷ್ಟು ದಿನದ ಆಸೆ ನೆರವೇರ್ತು. ವಾವ್, ನಮ್ಮ ಆಕೆಯನ್ನು ನನ್ನ ಬ್ಲಾಗಲ್ಲಿ ಬರ್ತಿದ್ದಾರೆ. ಎಲ್ಲ ನಮ್ಮಲ್ಲಿ ಅಪ್ಡೇಟ್ ಅಲ್ಲ, ಎಲ್ಲ ನಮ್ಮಲ್ಲಿ ಅಪ್ಡೇಟ್ ಆಗ್ಬಿಟ್ಟವ್ರೆ. ಹಾಯ್ ಮಾಡ್ತಾರೆ ಯೂಟ್ಯೂಬ್ಗೆಲ್ಲ. ಸೊ ಇವರು ನಮ್ಮ ಆಕಾಶನ. ಸೊ ಹೀ ಈಸ್ ದ ಮೋಸ್ಟ್ ಸೈಲೆಂಟ್ ಪರ್ಸನ್ ಇನ್ ಅವರ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ನನ್ನ ಜೊತೆ ಜಾಯ್ನ್ ಆದರು. ಸೊ ದಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಎಲ್ಲರಿಗೂ. ಸೊ ಇನ್ನು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ರೆಸಾರ್ಟ್ನಲ್ಲೇ ಇದ್ದಾರೆ. ಎಲ್ಲರಿಗೂ ಕೂಡ ಕರೆದಿದ್ವಿ, ಬಟ್ ಇಲ್ಲ ಸ್ವಲ್ಪ ಜನ ರೆಡಿ ಆಗ್ತಿದ್ರು ಆ್ಯಂಡ್ ಇನ್ನು ಎದ್ದಿರಲಿಲ್ಲ. ಸೊ ಹಾಗಾಗಿ ನಾವು ಬೇಗ ಓಪನ್ ಆಗುತ್ತೆ, ಬೇಗ ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಯಾ, ಇದೇ ಸ್ಟಾರ್ ಶೇಪ್ಡ್. ನಾವು ಸ್ಟಾರ್ಗಳಲ್ವಾ, ಅದಕ್ಕೆ ಸ್ಟಾರ್ ನೋಡಕ್ ಬಂದಿದ್ದೀವಿ. ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವಂತ ಗೊತ್ತು. ಜೋಕ್ಸ್ ಅಪಾರ್ಟ್, ಈ ಒಂದು ಜಾಗದ ಹಿಸ್ಟ್ರಿ ತಿಳ್ಕೊಬೇಕು ಅಂದರೆ ಈ ಒಂದು ಕೋಟೆ ಕಟ್ಟಿರೋದು 1792 ಬೈ ಟಿಪ್ಪು ಸುಲ್ತಾನ್. ಆ್ಯಂಡ್ ಇದು ಕಟ್ಟಿರೋದು ಅವನ ಸೋಲ್ಜರ್ಸ್ ಒಂದೇ ದಿನದಲ್ಲಿ. ಸೊ ಎಷ್ಟು ಸಖತ್ತಾಗಿದೆ ಅಲ್ವ, ಒಂದೇ ದಿನದಲ್ಲಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಇದಿರೋದು ಮಂಗಳೂರು ಮತ್ತು ಕೂರ್ಗ್ ಮಧ್ಯದಲ್ಲಿ. ಯಾಕಪ್ಪ ಅಂತಂದರೆ ಈ ಎರಡೂ ಜಾಗನ ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಅವರು ಇದನ್ನು ಕಟ್ಟಿದ್ದಾರಂತೆ, ಅವರು ಫ್ರೆಂಚ್ ಅವರ ಸಹಾಯದಿಂದ. ಸೊ ಅದಕ್ಕೆ ಇದಿರೋದು ಸ್ಟಾರ್ ಶೇಪಲ್ಲಿ. ಸೊ ನೀವು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಸ್ಟಾರ್ ಶೇಪಲ್ಲಿದೆ. ಆ್ಯಂಡ್ ಇದು ಗನ್ ಪೌಡರ್ ಎಲ್ಲ ಸ್ಟೋರೇಜ್ ಮಾಡೋದಕ್ಕೋಸ್ಕರ ಕಟ್ಟಿದಾರಂತೆ. ಸಾಕಾಗಿದೆ ಮಾತ್ರ ಪ್ಲೇಸು, ಬಟ್ ಬಿಸಿಲಿದೆ. ಸೊ ಸ್ವಲ್ಪ ಸುಸ್ತು ಅನ್ಸುತ್ತೆ ಅಷ್ಟೇ, ಬಟ್ ಕ್ರೇಜ್ ಇದೆ. ಬಂದ್ರೆ ವ್ಯೂವಿಗೆ ಬಂದ್ರೆ ಅದೆಲ್ಲ ಮರ್ತೋಗುತ್ತೆ, ಸುಸ್ತೆಲ್ಲ ಮರ್ತೋಗುತ್ತೆ. ವಾವ್, ಬಂದಿರೋದು ಮಂಜರ್ಬಾದ್ ಫೋರ್ಟಿಗೆ. ಆ್ಯಂಡ್ ಇದು ಕಟ್ಟಿರೋದು ಟಿಪ್ಪು ಸುಲ್ತಾನ್. ಸೊ ಇನ್ ದ ಇಯರ್ ಆಫ್ 1729. ಓಕೆ, ತುಂಬ ಸುಸ್ತಾಯಿತು ಹತ್ತಿ, ಬಟ್ ವ್ಯೂ ಮಾತ್ರ ಕ್ರೇಜಿ ಇದೆ ಆ್ಯಂಡ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದಿರೋದು ಇನ್ನೂ ಖುಷಿ ಆಗ್ತಿದೆ. ಸೊ ಬನ್ನಿ ನೋಡೋಣ. ಆ್ಯಂಡ್ ಎಲ್ಲರೂ ಬರೋದಿದ್ದಕ್ಕೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಜಾಸ್ತಿ ಬರ್ತಾರೆ. ಆ್ಯಂಡ್ ಇಸ್ ಅ ಟೂರಿಸಮ್ ಪ್ಲೇಸ್ ಟು. ಬಟ್ ಟೈಮಿಂಗ್ ನೋಡ್ಕೊಂಡು ಬನ್ನಿ. ಸೊ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು, ಬಟ್ ನೆನ್ನೆ ಬಂದು ವೇಸ್ಟ್ ಆಗಿತ್ತು. ಇವತ್ತು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ, ನಿಮ್ಮ ಟೈಮಿಗೆ. ಆ್ಯಂಡ್ ಇದನ್ನ ಮುಗಿಸ್ಕೊಂಡು ಮದುವೆ ಅಟೆಂಡ್ ಮಾಡ್ತೀವಿ. ಅಲ್ಲಿ ನೋಡಿ ನಮ್ಮ ಚಿಕ್ಕಮ್ಮನ ಎಷ್ಟು ದಿನ ಅವ್ರು ಹತ್ತುತ್ತಾರೆ. She's just 40. She's just 40 plus. ಅಲ್ಲಿ ಅವರು ಮೆನ್ಷನ್ ಮಾಡಿಲ್ಲ ಬಿಕಾಸ್ she is ಅಲ್ಲಿ ನೀವು ಹೆಂಗೆ ಹತ್ತಿದ್ರಿ? ಓ ಮೈ ಗಾಡ್, ಪರವಾಗಿಲ್ಲ ಇಷ್ಟು ಹೈಟಿಗೆ ಹತ್ತಿದ್ದಾರೆ ಅಂತ. ಗ್ರೇಟ್, ನಾನು ಹತ್ತಕ್ಕಾಗಲ್ಲ. ಇದೆಲ್ಲ ಕ್ಯೂಟ್ ಕ್ಯೂಟ್ ಗುಹೆ. ಓ, ಯಾರನ್ನ ಇನಿಷಿಯಲ್ ಬಂದ್ಬಿಟ್ರೆ DS. ವಾವ್, ಸೊಳ್ಳೆ ಒಂದ್ಸರಿ ವಿಡಿಯೋ SS MS ಏನೋ ಬಂದ್ಬಿಟ್ಟ. ಕೊಡೆ ಒಂದು ರೌಂಡ್ ವಿಡಿಯೋ ಚಿಲ್ ಬೇಬಿ. ವಿಡಿಯೋ ಆನ್ ಇದೆ. ಹಲೋ ಹಲೋ ಹಲೋ. ಕಷ್ಟ
ಸಿಕ್ಕಾಪಟ್ಟೆ ಹತ್ತತಾವಳೆ ನದಿ ಬಿಡಮ್ಮ ಅದಕ್ಕಿಂತ ದೊಡ್ಡ ಕಷ್ಟ. ಕೈ ಇಟ್ಕೊಳ್ಳೆ ಅವಳನ್ನ. ಇಲ್ಲ ಹತ್ತೀನಿ. ಇವರು ಯೂಟ್ಯೂಬ್ ಬ್ಲಾಗರ್ ಅದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಕೋಟೆ ಅದಕ್ಕೆ ಇಷ್ಟೊಂದು ಕಷ್ಟನಾ? ಓ ಮೈ ಗಾಡ್. ಅದಕ್ಕೆ ಕೋಟೆ ಮಾಡಿರೋದು. ಕಷ್ಟಪಟ್ರೆ ವಾವ್ ಚಿಕ್ಕಮ್ಮ ನಿಮ್ಮ ತರ ವಾವ್ ಕ್ರೇಜಿ. ಆ ಶೇಪ್ ನೋಡಿ. ವಾವ್. ಅಲ್ಲ ಇಲ್ಲಿ ಗೊತ್ತಾಗುತ್ತೆ ನೋಡು. ಸ್ಟಾರ್ ಶೇಪ್ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಈ ಕೋಟೆ ಸ್ಟಾರ್ ಶೇಪ್ ಅಲ್ಲಿ ಇದೆ. ಅಂತ. ಏ ಕಡೆ ಇಲ್ಲಿ ನಿಂತ್ಕೊಂಡ್ರೆ ಫುಲ್ ಸ್ಟಾರ್ಟ್. ನಮ್ಮ ಚಿಕ್ಕಮ್ಮ ಕೊಡಿ. ಮೇಲಾದ್ರೆ ಫುಲ್ ಸ್ಟಾರ್ ಆಗ್ತೀಯಾ? ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸ್ಬೋದು, ಇದಿರೋದು ಸ್ಟಾರ್ ಶೇಪ್ನಲ್ಲಿ. ಸೊ ಇದಿರೋದು 8 ಮೂಲೆಯಲ್ಲಿದೆ. ಹಾಗೆ ಅಲ್ಲಿ ಬಾವಿ ಕೂಡ ಇದೆ. ಸೊ ಅದನ್ನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಲುಕ್ ಎಟ್ ದ ವ್ಯೂ ಆ್ಯಂಡ್ ಹೇಗಿದೆ ಅಂತ. ಮಳೆಗಾಲದಲ್ಲಿ ಬಂತು ಅಂತೂ ಇನ್ನೂ ಕ್ರೇಜಿ ಆಗಿರುತ್ತೆ. ಆ್ಯಂಡ್ ಮಿಸ್ಟ್ ತುಂಬಿದೆ. ಸೊ ಇನ್ ಕೇಸ್ ಇಲ್ಲ ಅಂದರೆ ಅರೇಬಿಯನ್ ಸೀ ಕಾಣುತ್ತೆ ಅಂತ ಹೇಳ್ತಾರೆ. ನೋಡಿ ನಮ್ಮ ಚಿಕ್ಕಮ್ಮ ಹೆಂಗೆ ನಂಗೊಂದು ಒಳ್ಳೆ ಒಂದು ಫುಟೇಜ್ ಕೊಡ್ತಿದ್ದಾರೆ, ಡ್ರೋನ್ ಶಾಟ್. ಸೊ ವೆನ್ ಯು ಹ್ಯಾವ್ ಕ್ರೇಜಿ ಫ್ಯಾಮಿಲಿ ಮೆಂಬರ್ಸ್ ದಿಸ್ ಆಲ್ ಹ್ಯಾಪನ್ಸ್ ಅಂತ ಹೇಳ್ಬೋದು. ಸೊ ಇವರೆಲ್ಲ ಸಪೋರ್ಟಿಂದ ಈ ಒಂದು ಒಳ್ಳೆ ವಿಡಿಯೋ ಮಾಡೋದಕ್ಕಾಯ್ತು ಅಂತ ಹೇಳ್ತೀನಿ. ಬನ್ನಿ ಬನ್ನಿ. ರಹಸ್ಯ ದಾರಿಗೆ ನಾವು ಬಂದಿದ್ದೀವಿ ಇವಾಗ. ಸೊ ಅವಾಗ ಸೈನಿಕರಲ್ಲಿ ಕುತ್ಕೊಂಡು ಮೋಸ್ಟ್ಲಿ ಶೂಟ್ ಮಾಡಕ್ ರೆಡಿ ಆಗ್ತಿದ್ರು. ಇಲ್ಲಿ ಗಿಂಡಿ ನೋಡಿ. ವಾವ್. ಹಂಗೆ ಒಳಗೆ ಹೋಗಿ. ಚೆನ್ನಾಗಿದ್ದೀರಾ? ಬಂದಿದ್ಕೂ ಸಾಧಕ ಆಯ್ತು. ತಂಪಿದೆ. ಇದೆಲ್ಲ ನಮ್ಮ ಚಿಕ್ಕಮ್ಮ ಹೇಳಿದ್ರು ಒಳಗೆ ನುಗ್ಗೋಣ ಅಂತ. ನಮಗೆ ಧೈರ್ಯ ಇರಲಿಲ್ಲ. ಒಳಗೆ ನುಗ್ಗಿದೆ. ಏ ಚಿಕ್ಕ ಬುಕ್ಕು ರೈಲು. ಈಗ ಜನ ಜಾಸ್ತಿ ಇದ್ರು. ಇಲ್ಲಿ ಏನದು ಪ್ಲಸ್ ಶೇಪಲ್ಲಿದೆ ಅಲ್ಲಿ ಅದು ಬಾವಿ ಇರ್ತಿತ್ತು. ಸೊ ಅಲ್ಲಿ ನೀರು ಸ್ಟೋರೇಜ್ ಮಾಡ್ತಿದ್ರು. ಬಿಕಾಸ್ ಅಲ್ಲಿ ಕುದುರೆ ಆನೆ ಎಲ್ಲ ಇಲ್ಲಿ ಸಾಕ್ತಿದ್ರು. ಸೊ ಹಾಗಾಗಿ ಸೊ ಇದಾಗಿತ್ತು ಒಂದು ಫೋರ್ಟ್ನ ವ್ಯೂ. ಸೊ ಈಗ ಎಲ್ಲರೂ ಬೇಗ ಹೊರಡ್ತಾ ಇದ್ದೀವಿ. ಜಸ್ಟ್ ಬಿಕಾಸ್ ಮದುವೆಗೆ ಕೂಡ ರೆಡಿ ಆಗಬೇಕಿತ್ತು. ಇಟ್ ವಾಸ್ ನಾಟ್ ಲೈಕ್ ಟ್ರಿಪ್ ಡೇ, ಇಟ್ ವಾಸ್ ಬೋತ್ ವೆಡ್ಡಿಂಗ್ ಆ್ಯಂಡ್ ಟ್ರಿಪ್ಪಿಂಗ್ ಡೇ. ಸೊ ಹಾಗಾಗಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಈ ಒಂದು ಕೋಟೆಯಲ್ಲಿ ತುಂಬ ಶೂಟಿಂಗ್ ನಡೆದಿದೆ ಆ್ಯಂಡ್ ಶೂಟಿಂಗ್ ಸ್ಪಾಟ್ ಆಗಿ ಕೂಡ ಇದೆ. ಸೊ ಯಾವುದೆಲ್ಲ ಮೂವಿ ಅಂತ ಅಂದರೆ ಮುಂಗಾರು ಮಳೆ, ಮುಸ್ಸಂಜೆ ಮತ್ತು ಪರಮಾತ್ಮ ನನಗೆ ಗೊತ್ತಿರೋದು. ಸೊ ನಿಮ್ಗೆ ಯಾವ್ದಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅದು ಇಲ್ಲೆಲ್ಲ ಆ ಕಡೆ ಬರ್ಬೋದು ಅಂತ ಹೇಳಿದ್ರು ಅವರು. ಹುಷಾರ್. ಬೇಡ ಬಾ ಅಚ್ಚು, ನೀನು ಭಾರಿ ಇದು ಮಾಡ್ತೀಯ ಅಚ್ಚು ನೀನು. ಸೊ ಫ್ಯಾಮಿಲಿ ಬಂದಾಗ ಈ ರೀತಿ ಒಬ್ಬೊಬ್ಬರು ಇರ್ತಾರಲ್ಲ, ಒಬ್ಬರು ಫುಲ್ ಎಕ್ಸ್ಪ್ಲೋರಿಂಗ್ ಆಗಿ ಡೇರಿಂಗ್ ಆಗಿ ಹೋಗ್ತಿದ್ರೆ ಇನ್ನೊಬ್ಬೊಬ್ಬರು ಹುಷಾರು ಏನಾರು ಆಗ್ಬಿಡೋದು ಅಂತ ಹೇಳ್ಬಿಡ್ತಾರೆ. ಸೊ ಇದೆಲ್ಲ ಕಾಂಬಿನೇಷನ್ ಮೇಕ್ ಅ ಗುಡ್ ಟ್ರಿಪ್ ಅಂತ ಹೇಳ್ಬೋದು. ಸೊ ಇದು ನಮ್ಮ ಒಂದು 1 ಡೇ ಪಿಕ್ನಿಕ್ ಥರ ಇತ್ತು. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ. ಓಕೆ ಬಾಯ್ ಚು ಮಂಜುರಾಬಾದ್ ಫೋರ್ಟ್. ಯಾವ್ದಾದ್ರು ಇನ್ನೊಂದು ಪ್ಲೇಸ್ ಅಲ್ಲಿ ಭೇಟಿ. ಸೊ ಇವಾಗ ಮುಗಿತು. ಈಗ ಮದ್ವೆಗೆ ರೆಡಿ ಆಗಿ ಹೋಗೋಣ. ಓಕೆನಾ? ಸೊ ಆಲ್ಮೋಸ್ಟ್ ಟೈಮ್ 9 o'clock ಆಗಿತ್ತು ಆ್ಯಂಡ್ ಆಲ್ಮೋಸ್ಟ್ ಬಿಸಿಲು ಬರೋಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೇಗ ಫ್ರೆಶ್ ಅಪ್ ಆಗಿ ಮದುವೆ ರೆಡಿ ಆಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ರೀತಿ ವ್ಲಾಗ್ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಗಾಯ್ಸ್ ಈ ಥರ ಗೇಟ್ ಕ್ಲೋಸ್ ಆಗಿರುತ್ತೆ. ಬಟ್ ಇದು ಸಂಧಿ ಒಳಗಡೆಯಿಂದ ಹಿಂಗೆ ಮೆಸಬೇಕು. ಸೊ ಇದೆ ನಮ್ಮ ರೆಸಾರ್ಟ್ನ ಎಂಟ್ರಿ. ಸೊ ಕೂರ್ಗ್ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಸಿಗುತ್ತೆ. ಓಕೆ ಸುಸ್ತಾದ್ರ ಏನಾರು? ಸುಸ್ತಾಯ್ತಾ ಚಿಕ್ಕು? ಟ್ರೆಕ್ಕಿಂಗ್ ಆಯಿತು. ಹಾಯ್ ಜಿ. ಸೊ ಇದು ಪಾರ್ಟ್ 3 ಸಕಲೇಶ್ಪುರ ಮದುವೆ ವ್ಲಾಗ್ ಆಗಿತ್ತು. ಸೊ ನಿಮಗೆ ಇನ್ನು ಪಾರ್ಟ್ 4 ಒಂದು ಬಾಕಿ ಇದೆ. ಸೊ ಆ ಒಂದು ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ಇದೇ ರೀತಿ ಅದು ಕೂಡ ಫನ್ ಆಗಿರುತ್ತೆ. ಸೊ ಅನ್ಲೆಸ್ ಅಂಟಿಲ್ ಪ್ಲೀಸ್ ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಆಲ್.